ಇವಾಗ ನೀವು ನೋಡ್ತಿರುವಂತಹ ಈ ವ್ಯಕ್ತಿ ಯಾರು ಅಂದರೆ ಅಸ್ತ ರಾವಣಾಸುರ ಅವರ ಮಗನಾದಂತಹ ಇಂದ್ರಜಿತ. ಸೊ ಈ ಇಂದ್ರಜಿತನ ಬಗ್ಗೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಹೋಗ್ತಾ ಹೋಗ್ತಾ ನಿಮಗೆ ಮುಂದೆ ವಿಷಯ ತಿಳಿಸ್ಕೊಡ್ತೀನಿ. ಈ ಸ್ಥಳ ಯಾವುದು, ಇದು ಪ್ರತೀತಿ ಏನು, ಯಾಕೆ ಇವನಿಗೊಂದು ದೇವಸ್ಥಾನ ಕಟ್ಟಿದ್ದಾರೆ ರಾವಣನ ಮಗನಿಗೆ, ಅದು ನಮ್ಮ ಕರ್ನಾಟಕದಲ್ಲಿ. ಸೊ ಬನ್ನಿ ಎಲ್ಲ ತೋರಿಸ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಕಮಾನ್, ಲೆಟ್ಸ್ ಸಿ ದ ಹಿಸ್ಟ್ರಿ. ಸೊ ಬೆಟ್ಟ ಹತ್ತೋಕೆ ಇಲ್ಲಿಂದ ಸ್ಟಾರ್ಟು, ಈ ಸ್ವಾಮಿ ಪಾದದಿಂದ ಈಗ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಬೇಕು. ಜೈ ಹನುಮಾನ್, ಜೈ ಶ್ರೀರಾಮ್. ಏನು ನೋಡ್ತಿದ್ದೀರಾ, ಕೈ ಮುಗಿರಿ. ಈ ಪಾದ ಯಾಕೆ ಪಾದ ಅಂದ್ಕೊಂಡಿದ್ದೀರಾ? ಸಾಕ್ಷಾತ್ ಆಂಜನೇಯ ಸ್ವಾಮಿ ಪಾದ. ಸೊ ಹನುಮಾನ್ ಹೆಜ್ಜೆ ಇಟ್ಟಂಥ ಪಾದನೇ ಈ ಪಾದ. ಇಲ್ಲಿಂದ ಅವರು ಎಗರಿರೋದು ಒಂದು ಪ್ಲೇಸ್ ಇದೆ, ಅದು ಮುಂದೆ ನಿಮ್ಗೆ ತೋರಿಸ್ತೀನಿ. ಸೊ ಇದು ಆಂಜನೇಯನ ಪಾದ ಅಂತ ಇಲ್ಲಿನ ಜನ ನಂಬ್ತಾರೆ. ಸೊ ಕೈ ಮುಗಿರಿ. ಏನು ನೋಡ್ತಿದ್ದೀರಾ, ಕೈ ಮುಗಿರಿ. ಮಸ್ತನಿವೇದ್ಗೆ ಆ ಇಂದ್ರಜಿತ್ ಒಂದು ಇದೆ, ರಾಕ್ಷಸ ರಾವಣ ಮಗ, ರಾವಣನ ಮಗ. ಅವನಿಗೆ ಸತ್ತಕ್ಕದ್ದು ಮರಿ ಮಟನ್ ಎಲ್ಲ ಕುಯ್ಯಲ್ಲ. ಇದೆಲ್ಲ ಈಗ ಅಲ್ಲೆಲ್ಲ ಮಾಡಿದ್ರಲ್ಲ, ಫುಲ್ ಎಲ್ಲ ಅವ್ನು ಮಾಡ್ತಕ್ಕಂಥದ್ದೇ. ಇವರು ನಾನ್ ವೆಜ್ ಎಲ್ಲ. ಹೌದೌದು. ಭಗವಂತನಿಗೆ ಮೊಸರನ್ನ ಬೆಲ್ದನ್ನ, ಭಗವಂತನಿಗೆ ಯಾವುದು ಮರಿ ಮಟನ್ ಎಲ್ಲ ಮಾಡಿಲ್ಲ, ಮುಂಚೆ ತಗೊಂಡು. ಸೊ ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಶಶಿಕುಮಾರ್. ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಸೊ ಇವತ್ತು ನಾವು ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಬೆಟ್ಟ ಹತ್ಕೊಂಡು ಹೋಗಬೇಕು ದಾರಿ. ಸೊ ಕೆಳಗಡೆ ಪಾದ ಇದೆ, ಪಾದದಿಂದ ಸ್ಟಾರ್ಟ್ ಮಾಡೋದು. ಸುಮಾರು 1000 ಮೆಟ್ಲು ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಬೆಟ್ಟ ಹತ್ಕೊಂಡು ಮೇಲಕ್ಕೆ ಹೋಗಬೇಕು. ಸೊ ಅಲ್ಲಿ ಪಾದ ಹತ್ರ ನಾವೇನು ನೋಡಿದ್ವಲ್ಲ, ಆ ಪಾದದಿಂದ ಮೇಲಕ್ಕೆ ಆಂಜನೇಯ ಹಾರಿದ್ದು ಅಂತ ಒಂದು ಪ್ರತೀತಿ ಹೇಳ್ತಾರೆ. ಸೊ ಹಾಗಾಗಿ ಅದ್ದಿನಕಲ್ಲು ಆಂಜನೇಯ ಅಂತಾರೆ. ಮತ್ತು ಇಲ್ಲಿ ಹದ್ದುಗಳು ಜಾಸ್ತಿ ಸಂಚಾರ ಇರುತ್ತೆ. ಸೊ ಹಾಗಾಗಿ ಅದಕ್ಕೂ ಹೇಳ್ತಾರೆ ಅದ್ದಿನಕಲ್ಲು ಆಂಜನೇಯ ಅಂತ. ಸೊ ದೇವ್ರು ನೆನೆಸ್ಕೊಂಡು ಬೆಟ್ಟ ಹತ್ಬೇಕೀಗ. ಜೈ ಹನುಮಾನ್, ಜೈ ಶ್ರೀರಾಮ್. ಅರೌಂಡ್ 90 ಕಿಲೋಮೀಟರ್ಸ್ ಹತ್ರ ಯಡಿಯೂರು ಬಿಟ್ಟು ಮುಂದೆ ಸಿಗುತ್ತೆ. ಇದು ಅದ್ದಿನಕಲ್ಲು ಆಂಜನೇಯ ಸ್ವಾಮಿ ಅಂತ. ಇದೊಂಥರ ಟ್ರಕ್ಕಿಂಗ್ ಮಾಡೋರಿಗೆ ಒಳ್ಳೆ ಸೂಪರ್ ಪ್ಲೇಸು. ಫ್ರೆಂಡ್ಸ್ಗಳ ಜೊತೆ ಬಂದರೆ ಒಳ್ಳೆ ಚೆನ್ನಾಗಿರುತ್ತೆ. ಟ್ರಕ್ಕಿಂಗ್ ಮಾಡೋ ಥರ ಎಲ್ಲ ಮೇಲ್ಗಡೆ ಹತ್ತೋದು ಇದೆಲ್ಲ ಚೆನ್ನಾಗಿರುತ್ತೆ. ಸೊ ತುಂಬ ದಿನ ಆಗಿತ್ತು ಈ ಥರ ಬೆಟ್ಟಗಳೆಲ್ಲ ಹತ್ತಿ. ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ಅದು ಚಪ್ಪಲಿ ಹಾಕೊಂಗೂ ಬೆಟ್ಟ ಹತ್ತಂಗಿಲ್ಲ. ಇಲ್ಲಿ ಬರೀ ಕಾಲಲ್ಲಿ ನಡಿಬೇಕು. ಕಲ್ಲುಗಳೆಲ್ಲ ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಸುಸ್ತಾಗುತ್ತೆ. ಆಂಜನೇಯ ಸ್ವಾಮಿ ನೆನೆಸ್ಕೊಂಡು ಹತ್ತಬೇಕು. ಸೊ ನೀವು ಈ ಬೆಟ್ಟ ಹತ್ತಬೇಕಾದಾಗಲೆಲ್ಲ ಈ ಥರ ಬಂಡೆಗಳ ಮೇಲೆ ಚಿತ್ರಗಳು ಬಿಡಿಸಿರ್ತಾರೆ ಆಂಜನೇಯಂದು, ಶ್ರೀರಾಮಚಂದ್ರಂದು. ಸೊ ನೋಡ್ತಿದ್ದೀರಲ್ಲ, ಒಂದು ಸ್ವಲ್ಪ ಬೆಟ್ಟ ಹತ್ತದ ಮೇಲೆ ಕಾಣ್ತಿರೋ ವ್ಯೂ ಪಾಯಿಂಟು. ಈ ಬೆಟ್ಟ ಹತ್ತಾ ಇದ್ರೆ ನನಗೊಂಥರ ಈ ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ಅಂಜನಾದ್ರಿ ಬೆಟ್ಟ ಇದೆಯಲ್ಲ, ಆಂಜನೇಯ ಸ್ವಾಮಿ ಹುಟ್ಟಿದ ಊರು, ಅದನ್ನೇ ಹತ್ತಾ ಇದ್ದೀನೇನೋ ಅನ್ನೋ ಫೀಲಿಂಗ್ ಆಗುತ್ತೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಕಾಲೆಲ್ಲ ಸುಡ್ತಾ ಇದೆ. ಆಗಲ್ಲ ಯಪ್ಪ, ಕ್ಯಾಪ್ ಇಲ್ಲದೆ ಮೇಲೆ ಬಂದರೆ ಕಪ್ಪಗಾಗೋದಂತೂ ಗ್ಯಾರಂಟಿ. ಭಯಂಕರ ಸ್ಟ್ರೆಸ್ ಆಗೋಯ್ತು. ಅವಾಗವಾಗ ಈ ಥರ ಪ್ರಾಕ್ಟೀಸ್ ಮಾಡ್ತಿರ್ಬೇಕಿಲ್ಲ ಅಂದರೆ ಒಂದೇ ಸಮ ಈ ಥರ ಹತ್ತಕ್ಕೆ ಸಾಧ್ಯನೇ ಇಲ್ಲ. ಹಬ್ಬ ದೇವರು ನೋಡಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಡಬೇಕಲ್ಲ. ಜೈ ಶ್ರೀರಾಮ್. ಸೊ ಎಲ್ಲ ದೇವಸ್ಥಾನದಲ್ಲೂ ಆಂಜನೇಯಂದು ವಿಗ್ರಹ ಜೊತೆ ಪ್ರಭು ಶ್ರೀರಾಮ ವಿಗ್ರಹ, ಸೀತಾಮಾತೆ ವಿಗ್ರಹಗಳು ಕಾಣ್ತೀರ. ಸೊ ಇಲ್ಲಿ ಮಾತ್ರ ಆಂಜನೇಯನ ವಿಗ್ರಹ ಜೊತೆ ರಾವಣನ ಮಗನಾದಂತಹ ರಾವಣನ ಮಗಂದು ಇಲ್ಲಿ ವಿಗ್ರಹ ಇದೆ ಆಂಜನೇಯನ ಪಾದದ ಕೆಳಗಡೆ. ಸೊ ರಾವಣನ ಮಗನಾದಂಥ ಇಂದ್ರಜಿತ್ ಅವರು ಆಂಜನೇಯ ಪಾದದ ಕೆಳಗಡೆ ಇದ್ದಾರೆ. ಇಲ್ಲಿ ಯಾಕಿದ್ದಾರೆ ಅಂದರೆ, ಸೊ ಈ ರಾಮಾಯಣ ಎಲ್ಲ ಮುಗಿದ್ಮೇಲೆ ಆಂಜನೇಯನ ಹತ್ರ, ಅಂದರೆ ಅವ್ರ ಅಣ್ಣ ಮಾಡಿದ್ದು, ಅಂದರೆ ಅವರಪ್ಪ ಇವರೆಲ್ಲ ಮಾಡಿದ ತಪ್ಪಿಗೆ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿದಾಗ ಆಂಜನೇಯ ಸ್ವಾಮಿ ನನ್ನ ಪಾದದಡಿ ಇರು ಅಂತ ಹೇಳಿ ಸೊ ರಾವಣನ ಮಗನಾದಂಥ ಇಂದ್ರಜಿತ್ತನ ಇಲ್ಲೇ ಇರಿಸ್ಕೊಂಡಿದ್ದಾರೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಆಂಜನೇಯ ಸ್ವಾಮಿಗೆ ಪ್ಯೂರ್ ಮೊಸರನ್ನು ಬೆಳೆದಾರತಿ ಈ ಥರ ಪೂಜೆ ಮಾಡಿದ್ರೆ, ರಾವಣನ ಮಗನಾದಂತಹ ಇಂದ್ರಜಿತ್ ಅವರಿಗೆ ಇಲ್ಲಿ ಫುಲ್ಲು ನಾನ್ ವೆಜ್ ಊಟನೇ ಮಾಡೋದು. ಸೊ ಅದು ಇಲ್ಲಿಂದ. ಸೊ ಕಲ್ಲಲ್ಲಿ ಒಂದು ಕಂಬದಲ್ಲಿ ಮೂಡಿರೋ, ಕೆತ್ತನೆ ಮಾಡಿರೋ ಆಂಜನೇಯ ಸ್ವಾಮಿ ವಿಗ್ರಹ ಇದು. ಸೊ ಅದು ಆ ತುದಿಯಿಂದ ಮೇಲಕ್ಕೆ ಆರಿರೋದಂತಾರೆ ಜನ. ಸೊ ಹಾಗಾಗಿ ಅದ್ದಿನಕಲ್ಲು ಅಂತ ಹೇಳ್ತಾರೆ. ಮತ್ತೊಂದಷ್ಟು ಜನ, ಊರು ಜನ ಎಲ್ಲ, ಇಲ್ಲಿ 100 ಜನ ಆ ಕಲ್ಲನ್ನ ದೇವ್ರು ನಿಲ್ಸ್ಕೊಂಡು ಹತ್ತಬೇಕಾದ್ರೆ ಒಂಚೂರು ತೂಕನೇ ಬಂದಿಲ್ಲ, ಹಂಗೆ ಮೇಲಕ್ಕೆ ಹತ್ತಿದ್ದಾರೆ ಅನ್ನೋದು ಒಂದು ಪ್ರತೀತಿ ಇದೆ. ಸೊ ನಿಮಗೆ ಇಲ್ಲೊಂದು ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ನೀವು ಬೆಟ್ಟ ಹತ್ತಬೇಕು ಅಂದರೆ ಸೊ ಮಾರ್ನಿಂಗ್ ಒಂದು 7:30 ಒಳಗಡೆ ಹತ್ಬಿಡಿ. ಯಾಕಂದರೆ ಬರೀ ಕಾಲಲ್ಲಿ ಹತ್ತಬೇಕಾದ್ರಿಂದ ಬಿಸಿಲಿರಲ್ಲ, ಏನಿರಲ್ಲ, ಆರಾಮಾಗಿ ಹತ್ಬಿಡ್ಬೋದು. ಸೊ ಆಫ್ಟರ್ 8 o'clock ಬಿಸಿಲು ಜಾಸ್ತಿ ಆಗುತ್ತೆ, ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಳ್ಳೆ ಮನಸ್ಸಿಟ್ಕೊಂಡು ದೇವ್ರು ನೆನೆಸ್ಕೊಂಡು ಹತ್ತಿದ್ರೆ ಹತ್ಬಿಡ್ಬೋದು ಬೇಗ. ಸೊ ಸ್ಟೆಪ್ಸ್ ಎಲ್ಲ ನೋಡ್ತಿದ್ದೀರಲ್ಲ ಯಾವ ರೀತಿ ಇದೆ. ಸೊ ಹಂಗೆ ಕಲ್ಲುಗಳ ಮೇಲೆ ಹತ್ಕೊಂಡು ಹೋಗಬೇಕು.
ಇದೇ ಸ್ಟೆಪ್ಸ್ ಥರ ಇದೆ ನೋಡಿ. ಬಿಸಿಲು ಸುಡೋದ್ರಿಂದ ಕಾಲೆಲ್ಲ ಸುಡ್ತಾ ಇರುತ್ತೆ. ಈ ಥರ ಬೆಟ್ಟ ಯಾವತ್ತೂ ಹತ್ತಿರಲಿಲ್ಲ. ಇಲ್ಲ, ಇದು ನೋಡೋಕ್ಕೆ ಹದ್ದಿನಾಕಾರದಲ್ಲಿ ಇರೋದ್ರಿಂದ ಹದ್ದಿನ ಕಲ್ಲು ಅಂತಲೂ ಕರೀತಾರೆ. ಇದು ನೋಡೋಕ್ಕೆ ಸೇಮ್ ಹದ್ದಿನಾಕಾರದಲ್ಲೇ ಇದೆ ನೋಡಿ. ಅಕ್ಕಪಕ್ಕ ಇದೇ ಥರ ಬಂಡೆಗಳಿದೆ, ಮತ್ತು ಇಲ್ಲಿ ಹದ್ದುಗಳು ಸಂಚಾರ ಜಾಸ್ತಿ ಇರುತ್ತೆ. ಶಿವ ಸುಸ್ತೊಡ್ದೋದ್ವಿ ಗುರು. ಸೊ ಇಂಥ ಪವಿತ್ರವಾದ ಕ್ಷೇತ್ರದಲ್ಲೂ ಕೆಲವೊಂದಷ್ಟು ಜನ ಎಣ್ಣೆಗಿಣ್ಣೆ ಹೊಡೆದು ಬಾಟ್ಲುಗಳನ್ನೆಲ್ಲ ಈ ಸೈಡಲ್ಲಿ ಎಸ್ತಿರ್ತಾರೆ, ಪ್ಲಾಸ್ಟಿಕ್ ಕವರಲ್ಲಿ ಎಸ್ತಿರ್ತಾರೆ. ಒಂದು ಚೂರು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಎಲ್ಲಂದ್ರಲ್ಲೇ ತಿಂದು ಎಲ್ಲಿ ಬೇಕಾರಲ್ಲಿ ಎಸಿತಿರ್ತಾರೆ. ನಮ್ಮ ಜನರ ಬುದ್ಧಿ ಎಷ್ಟೊಡ್ರು ಡೊಂಕೆ. ಅಬ್ಬಾಬಾಬಾ, ಬಿಸಿಲಿಗೆ ತಲೆ ಚಕ್ಕರ್ ಹೊಡಿತಿದೆ. ತುಂಬ ಜನ ಹತ್ತಬೇಕಾದ್ರೆ ನೆರಳೆಲ್ಲಿ ಸಿಗುತ್ತೆ ಈ ಥರ ಬಂಡೆಗಳ ಹತ್ರ ನಿಂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಹೋಗ್ತಾರೆ. ನಾನಂತೂ ಎಲ್ಲೂ ರೆಸ್ಟ್ ಮಾಡೋಕ್ಕಾಗ್ತಿಲ್ಲ. ನಿಧಾನಕ್ಕಾದರೂ ಪೀಸಾಗಿ ನಡೀತಾ ಇದ್ದೀನಿ. ಗಾಬರಿ ಮಾಡ್ಕೊಂಡು ನಡೆಯೋದೇನು ಬೇಡ, ನಿಧಾನಕ್ಕೆ ನಡೀರಿ ಸಾಕು. ನೋಡ್ತಾ ಇದ್ದೀರಲ್ಲಪ್ಪ, ಎಲ್ಲಿಂದ ಎಲ್ಲಿ ತನಕ ಬಂದಿದ್ದೀನಿ. ಅಬ್ಬಬ್ಬಬ್ಬ, ಬೆಂಕಿ ಆಗೋಯ್ತು ಗುರು, ಬೆಂಕಿ ಬಿಸಿಲು. ಏನಪ್ಪ ಹತ್ತಾನೆ ಇದ್ದೀನಿ ಆಗ್ಲಿಂದ. ಮುಕ್ಕಾಲು ಭಾಗ ಬೆಟ್ಟ ಹತ್ತಿದ ಮೇಲೆ ನಮಗೆ ದಾರಿಯಲ್ಲಿ ಒಂದು ಕಲ್ಯಾಣಿ ಸಿಗುತ್ತೆ. ಇಲ್ಲಿ ಸೋತಿದ್ದೀನಿ ಅಪ್ಪ, ತುಂಬ ಬಿಸಿಲು ಗುರು. ನೋಡಿ ಪಾಪನೂ ಹತ್ತಾ ಇದ್ದಾನೆ. ಈ ಥರ ಮಕ್ಕಳು ಇಟ್ಕೊಂಡು ಹತ್ತಾರಲ್ಲ ಅವ್ರು ಆ್ಯಕ್ಚುಲಿ ರೈಟ್. ಒಬ್ಬರೇ ಹತ್ತಕ್ಕಾಗಲ್ಲ, ಮಕ್ಕಳು ಇಟ್ಕೊಂಡು ಹತ್ತೋದು ರೈಟ್ ಅಲ್ವಾ? ಅದಿದು ಕ್ಯಾಮ್ರಾ. ನನ್ನ ಶರ್ಟು ಎಲ್ಲ ಒದ್ದೆ ಆಗೋಯ್ತು. ಅಷ್ಟೊಂದು ಸೆಕೆ, ಬೆವರಿನ ನೀರು ಭಯಂಕರವಾಗಿ ಸುರಿತಾ ಇದೆ ತುಂಬ ದಿನ ಆದಮೇಲೆ. ಕೇಳೋಣ ಇವ್ರನ್ನ, ಹತ್ತಿ ಹೇಳಿದ್ರೆ ಆಗಲೇ ಪೂಜೆ ಮಾಡಾಯ್ತು. ಹೌದಾ? ಸುಸ್ತಾಗ್ಲಿಲ್ವ ಮೇಲೆ ಹತ್ತಕ್ಕೆ? ಹಾಂ ನಾನೇ ಫಸ್ಟ್ ಬಂದಿದ್ದೆ. ಹೌದಾ? ಈಗ ಅದೇ ಸ್ಪೀಡಲ್ಲಿ ಹುಷಾರಾಗಿ ಹೇಳ್ಕೊಂಡು ಹೊಟ್ಟೋಗಿ ಕೆಳಗಡೆ. ಬಾಯ್ ಬಾಯ್ ಬಾಯ್. ಬಾಬಾ, ಚಿಕ್ಕ ಚಿಕ್ಕ ಮಕ್ಕಳು ಹತ್ತಿ ಇಳಿತಾ ಇದ್ದಾರೆ ಗುರು. ಹದ್ದಿನ ಕಲ್ಲು ಆಂಜನೇಯ ಸ್ವಾಮಿ ಬೆಟ್ಟನ ಹತ್ತಿ ಸ್ವಾಮಿ ದರ್ಶನ ಮಾಡಿ ಎಷ್ಟೊಂದು ಜನದ ಮನೆ ದೇವರು ಇವರು. ಮುಡಿ ಕೊಟ್ಟು ಕೆಳಗಡೆ ಬಂದು ಊಟ ಮಾಡಿ ಮನೆಗೆ ಹೋಗ್ತಾರೆ. ಅರಸೇವೆ ಇವೆಲ್ಲ ಮಾಡ್ತಾರಲ್ಲ, ಹಾಗೆ ಇಲ್ಲಿ ನಾನ್ ವೆಜ್ ಮಾಡ್ತಾರೆ. ನಾನ್ ವೆಜ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಅವ್ರವ್ರ ಊರುಗಳಿಗೆ ಅವ್ರು ವಾಪಸ್ ಹೋಗ್ತಾರೆ. ಇದೆಲ್ಲ ಹತ್ತೋ ದಾರಿಲಿ ಏನಕ್ಕೆ ಈ ಥರ ಬಟ್ಟೆ ಹಾಕಿರ್ತಾರೆ ಅಂತ ಗೊತ್ತಿಲ್ಲ. ಈ ಥರ ಎಲ್ಲ ಹಳೆ ಬಟ್ಟೆಗಳು ಯಾಕೆ ಹಿಂಗೆ ಹಾಕಿರ್ತಾರೆ ದಾರಿ ಮಧ್ಯದಲ್ಲಿ, ಮತ್ತು ಬಳೆ ಪೀಸ್ಗಳು ಬಿದ್ದಿರುತ್ತಿಲ್ಲ. ಯಪ್ಪ ಚುಚ್ಕೊಂತ ಹೋಗ್ರಿ ಆಗಲಿ ಕರ್ಮ. ಹತ್ತಬೇಕಾದ್ರೆ ನಾವು ಊಟ ಮಾಡಿದ ಬೆಳಗ್ಗೆ ನಾಷ್ಟ ಏನಿರುತ್ತೆ ಎಲ್ಲ ಕ್ಲೀನಾಗಿ ಡೈಜೆಸ್ಟ್ ಆಗಿಬಿಡುತ್ತೆ. ಆ ರೇಂಜಿಗೆ ಊಟ ಫುಲ್ ಆಗಿರುತ್ತೆ ನಮಗೆ. ಆಲ್ಮೋಸ್ಟ್ 90% ಹತ್ತಿದ್ದಾಗೋಯ್ತು. ಪೀಸಾಗಿ ಬಂದೆ ಅಂತ ಸ್ಟ್ರೈನ್ ಏನಾಗಲಿಲ್ಲ. ಗಂಟೆ ಸೌಂಡ್ ಕೇಳ್ತಿದೆ. ಶಿವ, ನನ್ನ ಕಾಲು ನೋಡಿ ತಟ್ಟಾಡ್ದಂಗೆ ಆಗ್ತೈತೆ. ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದ್ದೀನಿ, ರೈಟು ಲೆಫ್ಟು ರೈಟು ಲೆಫ್ಟು. ಎಸ್, ಫೈನಲಿ ಬೆಟ್ಟ ಹತ್ಬಿಟ್ಟೆ. ಐ ಥಿಂಕ್ ಒಂದು 3/4 ಅವರಲ್ಲಿ ಬೆಟ್ಟ ಹತ್ತಿದ್ದೀನಿ. ಕಾಮಾಗಿ ಹತ್ತಿದ್ದೀನಿ, ತುಂಬ ಸ್ಟ್ರೈನ್ ತೊಗೊಳ್ಳಿಲ್ಲ. ಆದರೂ ತುಂಬ ಕಷ್ಟ ಇತ್ತು. ಈಗ ಕೋತಿಗಳಿಲ್ಲಿ ಜಾಸ್ತಿ ಆಯಿತು. ಹಬ್ಬ ಅಂತೂ ಇಂತೂ ಬೆಟ್ಟ ಹತ್ತಿದ್ದಾಯಿತು. ಇನ್ನೇನಿದ್ರು ಸ್ವಾಮಿ ದರ್ಶನವನ್ನು ಮಾಡಬೇಕು. ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಿದೆಯಲ್ಲ ಅದೇ. ಯಪ್ಪ, ನಾವು ನಡೆದು ಬಂದ ಹಾದಿ ಮುಲ್ಲು ಹಾದಿ. ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಹೆಂಗೋ ಬೆಟ್ಟ ಹತ್ತೋದಪ್ಪ ಕಾಮಾಗೆ. ಬಂದ್ವಿಯಪ್ಪ, ಅಂತೂ ಇಂತೂ ಹದ್ದಿನ ಕಲ್ಲು ಹನುಮಂತರಾಯ ಸ್ವಾಮಿ ದೇವಾಲಯಕ್ಕೆ ಬಂದೇ ಬಿಟ್ವಿ. ಜೈ ಶ್ರೀರಾಮ್, ಜೈ ಹನುಮಾನ್. ಅಬ್ಬಬ್ಬಬ್ಬ, ಬೆಟ್ಟ ತುದಿಲಿದೆ ಗುರು ಇದು. ಇದು ಹತ್ತಕ್ಕೆ ಎಷ್ಟು ಕಷ್ಟಪಡ್ಬೇಕು ನೋಡಿ. ಇಷ್ಟಪಟ್ಟನಿ ಹತ್ತಿ ಬೇಗ ಬೇಗ ಆಗೋಗುತ್ತೆ. ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ಕೋತಿಗಳ ಖಾತನೂ ಹಾಗೆ ಇದೆ. ಹದ್ದಿನ ಕಲ್ಲು ಹನುಮಂತರಾಯ ಸ್ವಾಮಿ ದೇವಾಲಯ. ಗೋವಿಂದ 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 ಹರ ಹರ ಮಹಾದೇವ್. ಏನು ಸರ್